ಹೆಸರು ಬರಲಿ, ಇನ್ನೊಂದಷ್ಟು ಮಲ್ಟಿ ಸ್ಟಾರ್ ಸಿನಿಮಾಗಳು ಬರಲಿ, ಇದೇ ತರ ವಾರ್ ಆಗಲಿ ಇಂಡಸ್ಟ್ರಿಯಲ್ಲಿ. ಅದೇನೋ ಒಳ್ಳೆ ಡೈಲಾಗ್ ಹೇಳಿರಿ, ನಿಮ್ಮ ಬಾಯಿಲೆ ಬರಲಿ ಅದು. ನೆಕ್ಸ್ಟ್ ಕುಮಾರ್ ಬಗ್ಗೆ ಬನ್ನಿ ಬನ್ನಿ ಸರ್. ಅಷ್ಟೇನಾ, ಏನಾದ್ರು ಪ್ರಶ್ನೆ ಬರ್ಬೋದು ಅಲ್ಲ? ಕತೆ, ಅದರಲ್ಲಿರುವಂತ ವಿಷಯ ತುಂಬಾ ಅದ್ಭುತವಾಗಿದೆ. ನಿಜವಾದ ದೇವರು ಅಂದ್ರೆ ಏನು ಅನ್ನೋದನ್ನ ಅಷ್ಟು ಬ್ಯೂಟಿಫುಲ್ ಆಗಿ ಎಂಟರ್ಟೈನಿಂಗ್ ಆಗಿ ಹೇಳಿರುವಂತ ಸಬ್ಜೆಕ್ಟ್ ಇದು. ಅದಕ್ಕೋಸ್ಕರ ಬಹಳ ಇಷ್ಟ ಆಯ್ತು ಇದು. ಒಬ್ಬೊಬ್ರು ಒಂದೊಂದು ರೀತಿ ನಂಬ್ತಾರೆ ದೇವ್ರನ್ನ, ನಾನೊಂದು ರೀತಿ ನಂಬ್ತೀನಿ. ಅಲ್ಲ, ಅವ್ರವ್ರ ಅನುಭವಗಳು. ರಾಜ್ಕುಮಾರ್ ಅವರು, ಅಣ್ಣ ಅವರು ಅಭಿಮಾನಿಗಳಲ್ಲಿ ದೇವ್ರು ನೋಡಿದ್ರು, ಕಾರಂತರು ಪ್ರಕೃತಿಲಿ ದೇವ್ರು ನೋಡಿದ್ರು. ಸೊ ಆ ಥರ ಒಬ್ಬೊಬ್ರು ಒಂದೊಂದು ರೀತಿ ನೋಡ್ತಾರೆ. ವಾಸವ್ರೆ, ತಾವು ಯಾರಲ್ಲಿ ನೋಡ್ತಾ ಇದ್ದೀರಾ? ನಾನು ಎಲ್ಲ ಕಡೆ ಎಲ್ಲರಲ್ಲೂ ದೇವ್ರು ನೋಡೋಕೆ ಶುರು ಮಾಡ್ಬಿಟ್ಟಿದ್ದೀನಿ ಇವಾಗ. ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ನಿನ್ನೆ ಒಂದ್ ಯಾವ್ದೋ ಸಂದರ್ಭದಲ್ಲಿ ನಾವು ಒಂದು ಅರ್ಧ 1 ಅವರ್, ಎಷ್ಟು 3 ಅವರ್ಸ್, ಒಂದು 3 ಅವರ್ಸ್ ಮಾತಾಡಿದೀವಿ. ಸುಮಾರು 20-25 ವರ್ಷದ ಹಿಂದೆ ಹೋಗ್ಬಿಟ್ಟಿದ್ವಿ. ನನಗಿಂತ ಚೆನ್ನಾಗಿ ಇವ್ರಿಗೆ ಪ್ರತಿಯೊಂದೊಂದು ಸೀಕ್ವೆನ್ಸ್ ಒಂದೊಂದು ಗೊತ್ತಿದೆ ಇವ್ರಿಗೆ. ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಫ್ರೆಂಡ್ಸ್ ನಾವು, ಸಿನಿಮಾಗೆ ಬಂದ ಮೇಲಲ್ಲ. ನಾನಿನ್ನೂ ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದೆ, ಇವರು ಅವಾಗ ಸಿನಿಮಾಗೆ ಬರಬೇಕು ಅಂತ. ಆಗ್ಲಿಂದ ನಮ್ಮ ಒಡನಾಟ, ಯಾವಾಗಲೂ ನಮ್ಮ ಆಫೀಸಿಗೆ ಬರೋರು, ನಮ್ಮ ಮನೆಗೆ ಬರೋರು, ನಾನು ಇವ್ರ ಮನೆಗೆ ಹೋಗ್ತಿದ್ದೆ, ಮಾತಾಡ್ತಿದ್ವಿ ಆ ಥರ. ಅದ್ರ ಬಗ್ಗೆ ಒಂದು ಪಕ್ಕತ್ ಎಂಟರ್ಟೈನಿಂಗ್ ಆಗಿರೋ ಒಂದು ಕಾನ್ವರ್ಸೇಷನ್ ನಡೀತು ನಮ್ಮ ಸುದೀಪ್ ಮಧ್ಯ, ಮರೆಯೋಕ್ಕೆ ಆಗಲ್ಲ. ಬೇರೆ ಏನಾರ ವಿಷಯ ಇದೆಯಾ? ಕಾನ್ವರ್ಸೇಷನ್ ಹೇಳ್ಬೋದು. ನಾನು ಹೇಳಿಲ್ವಾ ಯಾಕೆ ಗಡಗಡ ಅಂತ ಅಂದ್ರೆ, ನಮ್ದೊಂದು ಕಾನ್ಸೆಪ್ಟ್ ಇತ್ತು. ಸುದೀಪ್ ಸರ್ ಬಂದು ಡೈರೆಕ್ಷನ್ ಚೇಂಜ್ ಮಾಡಿದ್ರು. ಉಪೇಂದ್ರ ಸರ್ಗೆ ಅಲ್ಲಿ ನಿಲ್ಸ್ಬಿಟ್ಟು ಕ್ವಶನ್ ಕೇಳ್ತೀಯ, ಫಸ್ಟ್ ಚೇರ್ ಹಾಕ್ಸು. ಯಾಕಂದ್ರೆ ಪ್ರಶ್ನೆಗಳು ಜಾಸ್ತಿ ಬರ್ಬೋದು, ಅದು ಹಾಗೆ ಕಂಟಿನ್ಯೂ ಆಗಲಿ ಅನ್ನೋದು ನಮ್ಮ ಸುದೀಪ್ ಅವರ ಆಸೆ. ನಂದಕಿಶೋರ್ ದಯಮಾಡಿ ವೇದಿಕೆ ಬರಬೇಕು. ವೇದಿಕೆಯಲ್ಲಿರುವ ಎಲ್ಲ ಮಹನೀಯರು ದಯಮಾಡಿ ಆಸೀನರಾಗಬೇಕು. ತಬ್ಲಾ ನಾಡಿಯವರು, ಜಾಕ್ ಮಂಜು ಅವರು ಹಾಗೆ ವೇದಿಕೆ ಬರಬೇಕು. ಶೈಲಜಾ ನಾಗ್ ಅವರು ದಯಮಾಡಿ ವೇದಿಕೆ ಬರಬೇಕು ಅಂತ ಅನ್ಸ್ಕೊಡ್ತೀನಿ. ಮುಕುಂದನ ಮಾತುಗಳನ್ನ ಕೇಳಿದ್ರಿ. ಮುರಾರಿಯ ಲೀಲೆ ಏನೇನಿರುತ್ತೋ ಕೇಳುವ ಸಮಯ. ಕೆಂಪೇಗೌಡ ಆ ಥರದ್ದು ಸಿನಿಮಾಗಳನ್ನ ನೋಡಿದವ್ರಿಗೆ ಒಂದು ಬೇರೆ ತರ ಅನುಭವ. ಬಟ್ ಮುಕುಂದ ಮುರಾರಿಯಲ್ಲಿ ಸುದೀಪ್ ಅವರು ಬೇರೆ ರೀತಿ ಕಾಣಿಸ್ತಾರೆ ಅನ್ನೋದಕ್ಕೆ ನಾನು ಆಗ್ಲೇ ನೋಡಿದ ತುಣುಕುಗಳು ಸಾಕ್ಷಿಯಾಗಿದೆ. ಈಗ ಅವ್ರ ಮಾತುಗಳ ಮೂಲಕ ಅದನ್ನ ಒಂಚೂರು ಅನುಭವಿಸೋಣ. ಎಲ್ರಿಗೂ ನಮಸ್ಕಾರ. ನನಗೆ ಫಸ್ಟ್ ಆಫ್ ಆಲ್ ನನಗೆ ಕತೆ ತುಂಬ ಇಷ್ಟ ಆಯ್ತು. ಯಾವತ್ತೂ ಐ ಥಿಂಕ್ ದಿಸ್ ಇಸ್ ಅ ಸ್ಟೋರಿ ದಟ್ ಹ್ಯಾಸ್ ಟು ಬಿ ಸೆಡ್ ಆ್ಯಂಡ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್, ಮೋರ್ ದೆನ್ ಎನಿಥಿಂಗ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್. ಹಾಗೆ ಕಥೆಯಲ್ಲಿ ಒಂದು ನನಗೆ ಬಹಳ ಇಷ್ಟವಾಗಿದ್ದು ಉಪೇಂದ್ರ ಅವ್ರ ಪಾತ್ರ. ಐ ಥಿಂಕ್ ನನಗೆ ಬಹಳ ವರ್ಷದ ನಂತರ ಅವರ ಕಾಣಿಸ್ತಾ ಇದ್ದಾರೆ ಪಿಕ್ಚರಲ್ಲಿ ಅಂತ ಅನಿಸ್ತಾ ಇದೆ. ನಾನು ಡಬ್ಬಿಂಗಲ್ಲಿ ನೋಡಿದಾಗ, ಫಸ್ಟು ರಫ್ ಎಡಿಟ್ ನೋಡಿದಾಗ ನನಗೆ ಕತೆ ಈಗ ಯಾಕೆ ಮಾಡಿದ್ವಿ, ಸಿನಿಮಾ ಯಾಕೆ ಮಾಡಿದ್ವಿ ಅನ್ನೋದಕ್ಕಿಂತ ಸಿನಿಮಾ ಮಾಡಿದ್ಮೇಲಿನ ಅನುಭವಗಳು ಹೇಳಕ್ಕೆ ಹೋಗ್ತಾ ಇದ್ದೀನಿ. ನಾನು ನೋಡಿದಾಗ ಫಸ್ಟ್ ಬಂದಾಗ ನಮಗೆ ಅನ್ಸಿದ್ದೇನೆ ಅಲ್ಲಿ ಪರೇಶ್ ರಾವಲ್ ಅವ್ರು ಮಾಡ್ಯಾರ, ಬಟ್ ಇದು ಇವ್ರು ಮಾಡಿದ್ರೇ ಚಂದ. ಬಿಕಾಸ್ ಇವರಿಗೆ ಒಂದು ಅಪ್ರೋಚ್ ಏನಿದೆ ಒಂದು ಪಾತ್ರಕ್ಕೆ, ಇದಕ್ಕೆ ಒಂದು ಆಸ್ತಿಕ ನಾಸ್ತಿಕ ಮಧ್ಯದಲ್ಲಿ ಒಂದು ಹೋರಾಟ, ಅದು ಅದ್ಭುತವಾಗಿ ಮಾಡೋದು ಇವ್ರ ಕೈಯಿಂದ ಸಾಧ್ಯ. ಇವ್ರು ಹೇಳಿದ್ರೇ ಚಂದ ಅಂತ. ಆ್ಯಂಡ್ ಐ ಥಿಂಕ್ ನಂದಕಿಶೋರ್ ಆ್ಯಂಡ್ ರೈಟರ್ಸ್ ಎಲ್ಲ ಕೂತಿ ಬಹಳ ಉಪೇಂದ್ರ ಅವ್ರನ್ನ ತಲೆ ಹಿಡ್ಕೊಂಡು ತುಂಬ ಚೆನ್ನಾಗಿ ಮಾಡ್ಯಾರೆ. ಆ್ಯಂಡ್ ನನಗೆ ಪರ್ಸ್ನಲಿ ತುಂಬ ವರ್ಷದ ನಂತರ ಅವ್ರು ವಾಪಸ್ ಇಷ್ಟ ಆಗಿತ್ತು. ಅವ್ರ ಮಧ್ಯದಲ್ಲಿ ತುಂಬ ಸಿನಿಮಾಗಳು ಮಾಡಿದ್ದಾರೆ. ನಾನು ಕೆಲವು ನೋಡಿದ್ದೀನಿ, ಕೆಲವು ನೋಡಿಲ್ಲ. ಬಟ್ ಅವ್ರನ್ನ ಒಂದು ರೂಪದಲ್ಲಿ ನೋಡೋದಕ್ಕೆ ಬಹಳ ಹಿಂದೆ ನಾವು ಆಸೆ ಪಡ್ತಾ ಇದ್ವಿ, ಥಿಯೇಟರ್ಗಳಿಗೆ ಹೋಗ್ತಾ ಇದ್ವಿ ನೋಡೋದಕ್ಕೆ. ನನಗೆ ಆ ಉಪೇಂದ್ರ ಅವ್ರು ಈ ಪಿಕ್ಚರಲ್ಲಿ ಕಾಣಿಸ್ಕೊಂಡ್ರು, ನನಗೆ ಅದು ಬಹಳ ಖುಷಿ. ಆ್ಯಂಡ್ ಉಪೇಂದ್ರ ಅವ್ರನ್ನ ನಂದ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾನೆ ಪಾತ್ರದಲ್ಲಿ. ಆ್ಯಂಡ್ ಒಂದು ಸ್ಟಾರ್ಡಮ್ನ ಬಿಟ್ಟು ಕೆಳಗಡೆ ಒಂದು ನಾರ್ಮಲ್ ಕ್ಯಾರೆಕ್ಟರ್ ಮಾಡೋದು ಬಹಳ ಕಷ್ಟ. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಯಾರಿಗಾನ ಈ ಸಿನಿಮಾ ತೊಗೊಂಡೋದಲ್ಲಿ ಫಸ್ಟ್ ಅವ್ರು ನೋಡೋ ರೀತಿ ಹೇಗಿರ್ತಂದ್ರೆ, ಅಲ್ಲಿ ಪರೇಶ್ ರಾವಲ್ ಅವ್ರು ಮಾಡಿದ್ದು ಇಲ್ಲಿ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಐ ಥಿಂಕ್ ದಟ್ ಟೇಕ್ಸ್ ಲಿಟಲ್ ಬಿಟ್ ಆಫ್ ಸೆನ್ಸಿಬಿಲಿಟೀಸ್ ಆಸ್ ವೆಲ್ ಆಸ್ ಗಟ್ಸ್.
ಅದೆರಡು ಎತ್ಕೊಂಡು ಮಾಡಿದ್ದಾರೆ ಅವರು. ಆ್ಯಂಡ್ ಪಕ್ಕದಲ್ಲಿ ನಾವು ಎಲ್ಲರೂ, ನನ್ನ ಪಾತ್ರ ಇರ್ಬೋದು, ರವಿಶಂಕರ್ ಅವ್ರ ಪಾತ್ರ ಇರ್ಬೋದು, ಪ್ರತಿಯೊಂದು ಸಪೋರ್ಟ್ ಮಾಡ್ತಾ ಇರೋದು ಆ ಪಾತ್ರನ. ಆ್ಯಕ್ಚುಲಿ ಆ ಪಾತ್ರಕ್ಕೆ ಒಂದು ಇರುವಂಥ ಥಾಟ್ಸ್ನ ಅದ್ಭುತವಾಗಿ ಬಂದಿದೆ. ಅದನ್ನ ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ಐ ಥಿಂಕ್ ಇಟ್ಸ್ ಅ ವೆರಿ ಸಟಲ್ ಸೆನ್ಸಿಬಲ್ ಫಿಲ್ಮ್ ಆಫ್ಟರ್ ಲಾಂಗ್ ಟೈಮ್. ಈವನ್ ಇಟ್ಸ್ ಅ ರೀಮೇಕ್ ಅಗೇನ್, ದಟ್ ಇಸ್ different, but I think it's a story to be said again and again. Makes a lot of sense in today's world. So I guess it's nice, and of course Krishnan Patra kottaga first ge combination excite ಆಯ್ತು ನನಗೆ. ಮೇಕಪ್ ಹಾಕಿದ್ಮೇಲೆ ಪಾತ್ರ ಅದು ಎಕ್ಸೈಟ್ ಆಯಿತು, ಬಟ್ ಅದಾದಮೇಲೆ ಅಷ್ಟೇ ಕಷ್ಟಗಳು ಆಯಿತು. ಬಿಕಾಸ್ ಐ ಡಿಡ್ ನೋ ಹೌ ಗಾಡ್ ರಿಯಾಕ್ಟ್ಸ್. Because I have only seen God doesn't react at all. ಟೆಂಪಲ್ಗೆ ಹೋದಾಗ ನಾವು ಬೈದ್ರು ಹಂಗೆ ಇರ್ತಾರೆ, ಪೂಜೆ ಮಾಡಿದ್ರು ಹಂಗೆ ಇರ್ತಾರೆ, ಹೊಗಳಿದ್ರು ಹಂಗೆ ಇರ್ತಾರೆ, ಪ್ರಸಾದ ಇಟ್ಟರು ಹಂಗೆ ಇರ್ತಾರೆ, ಇಟ್ಟಿಲ್ಲ ಅಂದ್ರೂ ಹಂಗೆ ಇರ್ತಾರೆ. ಸೊ ನನಗೆ ಇವಾಗ ಒಂದು ಕ್ವಶನ್ ಬಂದಿದೆ, ಎದುರುಗಡೆ ಇರೋ ಪಾತ್ರಗಳು ಎಷ್ಟೇ ಡೈಲಾಗ್ ಹೇಳ್ತಾ ಇದ್ರು ನಾನು ಹಿಂಗಿರ್ಬೇಕು ಗೊತ್ತಾಗ್ತಾ ಇರಲಿಲ್ಲ. ಸೊ ಎಕ್ಸ್ಪ್ರೆಷನ್ ಡ್ರೆಸ್ ಏನಾರ ಕುತ್ಕೋ ಏನಾರು ಹಾಗೆ ಇದ್ರೆ ಬಹುಶಃ ಏನೋ ಸುದೀಪ್ ಅವ್ರ ಇಂಟ್ರೆಸ್ಟ್ ಅಲ್ಲದೆ ಆಕ್ಟಿಂಗೇ ಮಾಡಿಲ್ಲ ಅನ್ಸ್ಬಿಡುತ್ತೇನೋ. ಆಕ್ಟಿಂಗ್ ಮಾಡಕ್ ಹೋದ್ರೆ ಇದು ದೇವ್ರ ತರ ಬರ್ತಾ ಇಲ್ವೇನೋ, ಈ ಕನ್ಫ್ಯೂಷನ್ ತುಂಬಾ ಆಗ್ತಾ ಇತ್ತು ನನಗೆ. ಬಟ್ ಐ ಗೆಸ್ ಬೈ ದಿ ಎಂಡ್ ಆಫ್ ಇಟ್ ವಿ ಪುಲ್ಡ್ ಇಟ್ ಆಫ್, ಬಿಕಾಸ್ ಐ ವಾಸ್ ಒನ್ ಥಿಂಗ್ ಐ ವಾಸ್ ವೆರಿ ಶ್ಯೂರ್ ಆಫ್, ನನ್ ಆಫ್ ಯು ಆಲ್ಸೋ ನೋ ಹೌ ಗಾಡ್ ರಿಯಾಕ್ಟ್ಸ್. ಸೊ ಇಟ್ ವಾಸ್ ಓಕೆ ವಿತ್ ಮೀ. ಸೊ ಐ ಗೆಸ್ ಯು ವಿಲ್ ಗೋ ಬೈ ವಾಟ್ ಐ ಹ್ಯಾವ್ ಡನ್. ದಟ್ಸ್ ಆಲ್ ಐ ನ್ಯೂ. And especially with a person like Ravi Shankar around, we all will look nice on the screen. We all will look good because he looks so evil on the screen. Every time he comes, he makes us look so nice. So ಪ್ರತಿ ಸಿನಿಮಾದಲ್ಲಿ ಅಕಸ್ಮಾತ್ ಯಾರಾದರೂ ಹೀರೋ ಆಗಿ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದೀರಾ ಅಂದ್ರೆ ಅದು ನಮಗೆ ಹೋಗ್ಬೇಕಾಗಿಲ್ಲ, ಖಳನಾಯಕನಾಗರು ಅಷ್ಟು ಕೆಡದಾಗಿದ್ದಾರೆ. ಸೊ ನಾವೆಲ್ಲರೂ ಹೀರೋಗಳಾಗಿ ಚೆನ್ನಾಗಿ ಕಾಣಿಸ್ಕೋತಿದ್ದೀವಿ ಇತ್ತೀಚೆಗೆ. ಆ್ಯಂಡ್ ಲಿಟಲ್ ಬಿಟ್ ಆಫ್ ಸಪೋರ್ಟ್ ಬೈ ಅರ್ಜುನ್ ಜನ್ಯ, enhancing the characters and scenes makes the whole film a package. But Mukunda Murari, ನನ್ನ ಪಾತ್ರ ಬಹಳ ಇಷ್ಟಿದೆ. ಒಂದು ದೊಡ್ಡ ಥಾಲಿ, ಒಂದು ಫುಲ್ ಪ್ಲೇಟ್ ಮೀಲ್ಸ್ ಅಂತಂದರೆ ಅದರಲ್ಲಿ ಯಾವುದೋ ಒಂದು ಕೋಸಂಬರಿ ಅಂತ ಹೇಳ್ಬೋದು. ಬಟ್ ಐ ಫೆಲ್ಟ್ ನೈಸ್ ಆಫ್ಟರ್ ಅ ಲಾಂಗ್ ಟೈಮ್ ಟು ಡೂ ದಿಸ್ ರೋಲ್. ಯಾಕಂದರೆ ಈ ಸಿನಿಮಾದ ಒಂದು ಜಂಜಟ್ಟು ಕಮರ್ಷಿಯಾಲಿಟೀಸ್ ಮಧ್ಯದಲ್ಲಿ ಪ್ರತಿಯೊಬ್ಬರಲ್ಲಿರುವಂಥ ಒಬ್ಬ ಕಲಾವಿದ ಇವತ್ತು ಕಾಣಿಸ್ಕೋತಾ ಇಲ್ಲ, ಕಾಣಿಸ್ಕೊಳಕ್ಕೆ ಅವಕಾಶ ಸಿಗ್ತಾ ಇಲ್ಲ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ. ಯಾವುದೋ ಒಂಥರ ಸಿನಿಮಾ ಹೇಳಕ್ಕೆ ಹೋಗೋಣ ಅಂದ ತಕ್ಷಣ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಅಂತ ಮುಂದೆ ಬರುತ್ತೆ, ಓಪನಿಂಗ್ಸ್ ಅಂತ ಮುಂದೆ ಬರುತ್ತೆ, ಸ್ಟಾರ್ಡಮ್ ಅಂತ ಪಟ್ಟಿ ಬರುತ್ತೆ. ಬಟ್ ಐ ಪರ್ಸನಲಿ ಫೀಲ್ ದ ಆಕ್ಟರ್ ಇನ್ ಆಲ್ ಆಫ್ ಅಸ್ ಲುಕ್ಸ್ ಔಟ್ ಫಾರ್ ಅ ಸ್ಕ್ರಿಪ್ಟ್ ಲೈಕ್ ದಿಸ್, ಅಂಡ್ ಐ ಹೋಪ್ ವಿ ಗೆಟ್ ಟು ಡೂ ಸಚ್ ಫಿಲ್ಮ್ಸ್ ಅಗೇನ್ ಅಂಡ್ ಅಗೇನ್, ಮಚ್ ಮೋರ್ ದೆನ್ ವಾಟ್ ವಿ ಆರ್. ಆ್ಯಂಡ್ ಇಟ್ ವಾಸ್ ಅನ್ ಆಪರ್ಚುನಿಟಿ. ಉಪೇಂದ್ರ ಅವ್ರು ಹೇಳಿದಾಗೆ ತುಂಬ ವರ್ಷದ ಸಂಬಂಧ. ನನಗೆ ಫಸ್ಟ್ ಟೈಮ್ ಉಪೇಂದ್ರ ಅವ್ರನ್ನ ನೋಡಿದಾಗ ಅದೇ ಇಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದೆ ನನಗೀಗ. ಒಂದು ಟೋಪಿ ಹಾಕೊಂಬರೋರು ಅಗ್ಲದ್ದು, ಅದು ಹಾಕೊಂಡು ಸರೋವರ್ ಗಾರ್ಡನ್ನಲ್ಲಿ ಒಂದು ದೊಡ್ಡ ಗ್ಯಾಂಗ್ ಕೂತಿರೋದು ಯಾವಾಗಲೂ. ಬಟ್ ಇಡೀ ದಿನ ಕೂತರು 50 ರೂಪಾಯಿ ಬಿಲ್ ಆಗ್ತಾ ಇರಲಿಲ್ಲ. ವೈಟು ಕಾಫಿಗಳು ಜಾಸ್ತಿ, ಥಾಟ್ಸು ಸಿಕ್ಕಾಪಟ್ಟೆ ದೊಡ್ಡದು. ಅಲ್ಲಿಂದ ನನಗೆ ಪರಿಚಯ. ಸೊ ಉಪೇಂದ್ರ ಅವ್ರಿಗೆ ಹೇಳ್ತಾ ಇದ್ದೆ, ಈಗ ನೆನ್ನೆ ಕೂತು ಮಾತಾಡ್ತಾ ಸಿಕ್ಕಾಪಟ್ಟೆ ಬಂದಿದ್ದಾರೆ. ದಟ್ ಹೋಗ್ತಾ ದ್ಯಾಟ್ ಪರ್ಟಿಕ್ಯುಲರ್ ಡೇ ಹೋಗ್ತಾ ಇದ್ರೆ ಉಪಿ, the whole thing, we never knew what we are set out for, what you will become someday, what we might become someday, where life will take us. And one fine day we'll be sitting looking at the world, ಪ್ರಪಂಚ ನೋಡ್ತಾ ಅನ್ಕೊಂತೀವಿ ಎಲ್ಲಿದ್ವಿ ಎಲ್ಲಿಗೆ ಬಂದ್ವಿ ಅಂತ. ಬಟ್ ವಾಟ್ ಐ ರಿಯಲೈಸ್ಡ್ ಇಸ್, ಒಂದು ಜರ್ನಿ ಆಗಿದ್ದಂತೂ ಸತ್ಯ, ಆದರೆ ಇವತ್ತಿಗೂ ಸ್ಮೈಲ್ ಕೊಡೋದು, ನಗ್ಸೋದು ಅಥವಾ ಒಂದು ಖುಷಿ ಕೊಡೋದು ದಿನಗಳು ಅವತ್ತಿಂದ. ಇವರು ಒಂದು ಬೈಟುಗೆ, ಒಂದು ಕಾಫಿಗೆ ದುಡ್ಡು ಹುಡುಕ್ತಾ ಇದ್ರು, ಪ್ರೊಡ್ಯೂಸರ್ ಹುಡುಕ್ತಾ ಇದ್ರು, ಡೈರೆಕ್ಷನ್ ಮಾಡೋ ಆಸಕ್ತಿ ಇತ್ತು, ಪಕ್ಕದಲ್ಲಿ ಒಂದು ಕಾರ್ ಬೇರೆ ಓಡಾಡಕ್ಕೆ ಹುಡುಕ್ತಾ ಇದ್ರು. ಸೊ ಅವತ್ತಿಗೆ ಉಪೇಂದ್ರ ಅವರಿಗೆ ಯಾರ ಹತ್ರ ಕಾರ್ ಇದೆ ಅವರು ಭಾಳ ಕ್ಲೋಸ್ ಫ್ರೆಂಡು, ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ಬಿಡೋರು.
ಅಂಡ್ ನಮ್ಮ ಕಾರಲ್ಲಿ ಒಬ್ರು ಡೈರೆಕ್ಟರ್ ಕೂತ್ರೆ ನಮಗೇನೋ ಖುಷಿ, ನಾವೇನಾದ್ರು ಆಗ್ಬಿಡ್ಬೋದೇನೋ ಅಂತ. ಸೊ ಈ ಜರ್ನಿಯಲ್ಲಿ ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಫೈನಲಿ ನಂದು 20 years ನಂತರ ಇವ್ರದ್ದು ಎಷ್ಟೋ ವರ್ಷದ ನಂತರ ವಿ ಗೆಟ್ ಟು ವರ್ಕ್. ಸಿ ದಿ ಐರನಿ, ನಾವು ಒಂದೇ ಇಂಡಸ್ಟ್ರಿಯಲ್ಲಿ ಇದ್ದೀವಿ, ಬಟ್ ಅವಕಾಶನೇ ಇಲ್ಲ ವರ್ಕ್ ಮಾಡೋದಕ್ಕೆ. ನಿಮ್ಮಷ್ಟು ಡೈಲಾಗ್ಸ್ ಬರಲ್ಲ, ಬಟ್ ಯಾ ಇಟ್ ವಾಸ್ ವಂಡರ್ಫುಲ್. ನನಗೆ ಇವರೊಟ್ಟಿಗೆ ಸೆಟಲ್ ಇದ್ದಾಗ ನನಗೆ ಮುಂಚೆಯಿಂದ ಐ ಆಮ್ ವೆರಿ ವೆರಿ ಬಿಗ್ ಫ್ಯಾನ್ ಆಫ್ ಹಿಸ್ ಥಾಟ್ಸ್, ಹಿಸ್ ರೈಟಿಂಗ್, ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಆಪರ್ಚುನಿಟಿ. ಆ್ಯಂಡ್ ಅಫ್ಕೋರ್ಸ್ ನಂದ ಒಂದು ಸಿನಿಮಾ ಅವರೊಟ್ಟಿಗೆ ಮುಂಚೆ ಮಾಡಿದ್ದೆ, ಈಗಲೂ ಒಂದು ಅವಕಾಶ. ಆ್ಯಂಡ್ ಜಯಶ್ರೀ ದೇವಿಯವರು, ಐ ಆಮ್ ವೆರಿ ಹ್ಯಾಪಿ ದಟ್ ಅವ್ರು ವಾಪಸ್ಸು ಒಂದು ಸಿನಿಮಾ ಮಾಡಿರೋದು ಒಳ್ಳೇದಾಗಲಿ. ಇವತ್ತಿಗೆ ಇನ್ನೂ ಮುಗ್ದಿಲ್ಲ, ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಬಟ್ ಐ ಹೋಪ್ ಇಟ್ ಡಸ್ ವೆಲ್ ಫಾರ್ ಹರ್. ಎಲ್ಲ ಅಂಶಗಳಿದ್ದಾವೆ, ಆ್ಯಂಡ್ ಐ ರಿಯಲಿ ಪ್ರೇ ಫಾರ್ ಹರ್ ದಟ್ ಶಿ ಡಸ್ ವೆಲ್. ಆ್ಯಂಡ್ ಅಫ್ಕೋರ್ಸ್ ಕುಮಾರ್ ಅವರು ಮಾತಾಡ್ತಾ ಇದ್ರು ಅಲ್ಲಿ ಕೂತ್ಕೊಂಡು, ಅವ್ರು ಅದೇ ಹೇಳ್ತಾ ಇದ್ರು, ಸರ್ ಏನು ಸರ್ 2 ಪಿಕ್ಚರ್ ಒಟ್ಟಿಗೆ ರಿಲೀಸ್ ಆಗ್ತದೆ, ಜಗಳ ಇರೋದು ನಮ್ಮಿಬ್ಬರಿಗೆ, ನಿಮಗೆ ಹೆಸರು ಬರ್ತವೆ ಅಂತ. ಸೊ ಆ್ಯಕ್ಚುಲಿ ಕಾಂಪಿಟೇಷನ್ ಇರೋದು ಅವ್ರಿಗೂ, ಅವ್ರ ಸ್ನೇಹಿತರಾದ ಇನ್ನೊಬ್ರು ಡಿಸ್ಟ್ರಿಬ್ಯೂಟರ್ಗೂ, ನಮಗೋದಕ್ಕೂ ಸಂಬಂಧ ಇಲ್ಲ. ಸೊ ಐ ವಿಶ್ ಹಿಮ್ ಆಲ್ಸೋ ಆಲ್ ದ ಬೆಸ್ಟ್. ಸೊ ಆ್ಯಂಡ್ ಅಫ್ಕೋರ್ಸ್ ನೀವೆಲ್ಲರೂ, ಆ್ಯಂಡ್ ಐ ಆಮ್ ಸಾರಿ ಐ ಆಮ್ ಅ ಲಿಟಲ್ ಲೇಟ್ ಬಿಕಾಸ್ ಟುಡೇ ಇಸ್ ಮೈ ಡಾಟರ್ಸ್ ಡೇ ಔಟ್. So I had to do my duties as a father and then come here. Okay, I hope you are excused for that. Thank you so much. ಸುದೀಪ್ ಸರ್, ನಿಮ್ಮ ಮಾತನ್ನೇ ಮುಂದುವರಿಸೋದಾದರೆ ನೀವು ಬರೋದನ್ನ ಹರಿಸಿದವರು ಎಲ್ಲಕ್ಕಿಂತ ಹೆಚ್ಚಾಗಿ ಇಬ್ಬರು ದೊಡ್ಡ ನಿರ್ದೇಶಕರು. ಇಬ್ಬರು ನಿರ್ದೇಶಕರನ್ನ, ಇಬ್ಬರು ಅದ್ಭುತ ಅಪ್ಪಟ ಕಲಾವಿದರನ್ನ ನಿರ್ದೇಶನ ಮಾಡಲಿಕ್ಕೆ 3ನೇ ನಿರ್ದೇಶಕರಿದ್ದಾಗ ಸೆಟ್ಟಲ್ಲಿ ಹೇಗಿರ್ತಿತ್ತು ಸರ್ ವಾತಾವರಣ? ನಾವು ಯಾವತ್ತು ಯಾರೊಟ್ಟಿಗೂ ಕಾಂಪೀಟ್ ಮಾಡೋಕ್ಕೆ ಡೈರೆಕ್ಟರ್ ಆಗಿಲ್ಲ, ಹೀರೋಗಳಾಗಿಲ್ಲ, ನಿರ್ಮಾಪಕರಾಗಿಲ್ಲ. ಯಾವ ಟೈಮಲ್ಲಿ ಏನಾಗಿರ್ಬೇಕು ಅದಾಗಿದ್ರೆ ಚಂದ. ನಾನು ನಿರ್ದೇಶಕರಾಗಿರ್ಬೇಕಾದ್ರೆ ರವಿಚಂದ್ರನ್ ಅವರು ಸೆಟ್ಟಲ್ಲಿದ್ದರು. ಅವಾಗ ನಾನು ನಿರ್ದೇಶಕ ಅಷ್ಟೇ, ನಾನು ಯಾರಿಗೂ ತಮ್ಮ ಆಗಲಿ ಇದಾಗಲಿ ಅದೆಲ್ಲ ಅಲ್ಲ. ನನಗೆ ಏನು ಬೇಕೋ ನಾನು ಮಾಡಲೇಬೇಕು, ನಾನು ಮಾಡೇ ಮಾಡ್ತೇನೆ. ಸೊ ಹಾಗೆ ಇನ್ನೊಬ್ಬರು ನಿರ್ದೇಶಕರು ಇರ್ಬೇಕಾದ್ರೆ ನಾವು ಕಲಾವಿದರು. ಅಲ್ಲಿ ಕೈ ಹಾಕೋದು ಸರಿ ಇಲ್ಲ. ಹಂಗೆ ಹಾಕಲೇಬೇಕು ಅಂತಂದರೆ ನಂದಕಿಶೋರ್ ಯಾಕೆ ನಿರ್ದೇಶನ ಮಾಡಬೇಕು? ನಮ್ಮನ್ನೊಬ್ರು ಮಾಡ್ಕೋತೀವಲ್ಲ. ಇಟ್ಸ್ ನಾಟ್ ರೈಟ್, ಇಟ್ಸ್ ನಾಟ್ ಎಥಿಕಲ್ ಆಲ್ಸೋ. And as an actor, ನಮ್ಗೆ ಅದು ಬರೋದು ಇಲ್ಲ. I think we need to surrender. We need to surrender to the requirements, and that's when the movie will come out fine. ಉಪ್ಪಿ ಸರ್, ಒಂದೇ ಒಂದು ಕ್ವಶನ್ ಕೇಳ್ಬಿಡ್ತೀನಿ. ಎಲ್ಲರ ತಲೆಗೂ ಹುಳ ಬಿಡೋರು ನೀವು ಮೊದಲಿಂದ ಇವತ್ತಿನವರೆಗೂ. ನೋಡಿ ನಗ್ತಾ ಇದ್ದಾರೆ, ಎಲ್ಲ ಎಂಜಾಯ್ ಮಾಡಿದ್ದಾರೆ ಆ ಥರದ ಸಿನಿಮಾಗಳನ್ನ ನೋಡಿ. ಅಟ್ಲೀಸ್ಟ್ ಆನ್ ತೆರೆಯಲ್ಲಿ, ಆನ್ ಸ್ಕ್ರೀನ್ ಮೇಲೆ ನಿಮ್ಮ ತಲೆ ಹುಳುಗಳನ್ನ ಸುದೀಪ್ ಅವರು ತೆಗಿತಾರೆ. ಸೊ ಹಾಗಾಗಿ ನಮಗಂತೂ ಸಮಾಧಾನ ಏನೋ. ನನ್ನ ತಲೆಯಲ್ಲೂ ಸಿಕ್ಕಾಪಟ್ಟೆ ಹುಳ ಇದೆ ಅಂತ ಆಯ್ತದ. ಓಕೆ, ಆನ್ ಸ್ಕ್ರೀನ್ ಸರ್ ಏನಾದ್ರು ಪ್ರಶ್ನೆಗಳಿದ್ರೆ? ಎಲ್ಲಿ ಸಿಗಲ್ವೋ ಅಂತ ಪ್ರಶ್ನೆಗಳೇನೋ ಎದುರ್ಕೊಂಡ್ಬಿಟ್ಟಿವೆ. ಪ್ರಾಯಶಃ ಪ್ರಶ್ನೆಗಳು ಆಮೇಲೆ ಬರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ರಾಜ್ಯಾದ್ಯಂತ ಸುಮಾರು 250ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಮೈಸೂರು ಟಾಕೀಸ್ ವಿತರಣೆಯಲ್ಲಿ ಬಿಡುಗಡೆ ಆಗ್ತಾ ಇದೆ. ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿದೆ. 7 ವರ್ಷಗಳ ಕಾಲ ಆದ ವನವಾಸದಿಂದ ಜಯಶ್ರೀದೇವಿ ಅವರು ಬೇರೆ ಬಂದಿದ್ದಾರೆ. ಕುಮಾರಣ್ಣನ್ ಕೂಡ ಒಂದು ದೊಡ್ಡ ಗೆಲುವು ಬೇಕು ಆಶಿಸ್ತಾ ಬಂದಂತ ಮಾಧ್ಯಮದ ಸ್ನೇಹಿತರೆಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ.